ಮುಂಬೈಗೆ ಹೋಗಿ ಮುಂಬೈನ ಧ್ವಂಸ ಮಾಡದ ಪಂಜಾಬ್. ಏನ್ ಕ್ಯಾಚ್ ಗುರು, ಕ್ಯಾಪ್ಟನ್ ಶ್ರೇಯಸ್ ಅಯ್ಯರಿಂದ ಮಸ್ತ್ ಕ್ಯಾಚ್, ಬೆಸ್ಟ್ ಕ್ಯಾಚ್ ಇದು. ಕ್ಯಾಚಸ್ ವಿನ್ ದ ಮ್ಯಾಚಸ್, 100% ಒಳ್ಳೆ ಎಫರ್ಟ್ ಅವ್ರ ಕಡೆಯಿಂದ. ಬ್ಯಾಕ್ ಟು ಬ್ಯಾಕ್ 350s. ಈ ತರ ಒಳ್ಳೆ ಕ್ಯಾಪ್ಟನ್ಸಿನ ನಾನು ನೋಡೇ ಇರ್ಲಿಲ್ಲ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೆನ್ನೆ ನಡೆದಂತಹ ಮುಂಬೈ ಮತ್ತು ಪಂಜಾಬ್ನ ಪಂದ್ಯದಲ್ಲಿ ಪಂಜಾಬ್ ಟಾಸ್ ಗೆದ್ದು ಬೌಲಿಂಗ್ ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಇವಾಗ ಎರಡು ಟೀಮ್ ನ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋಣ, ಮತ್ತು ಮುಂಬೈ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋಣ. ಮುಂಬೈದಲ್ಲಿ ಯಾವ ತರ ಚೇಂಜಸ್ ಆಗಿದೆ, ಲಾಸ್ಟ್ ಕೊನೆ 3 ಮ್ಯಾಚ್ ಸೋತಿದ್ದಾರೆ, ಅದರಿಂದ ಯಾವ ತರ ಚೇಂಜಸ್ ಏನಾದ್ರು ತರ್ತಾರ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು ಅಂತ ನೋಡೋಣ. ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಲಭ್ಯವಿರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಲಾಸ್ಟ್ ಟೈಮ್ ಇಂಜುರಿ ಆಗಿ ಪಂದ್ಯದ ಅರ್ಧದಲ್ಲೇ ಡಕ್ಔಟ್ ಹೋಗಿದ್ದಾರೆ. ಆದ್ರಿಂದ ಈ ಸಲ ಅವರು ಪಂದ್ಯದಲ್ಲಿ ಇರೋದಿಲ್ಲ. ಈ ಸಲ ಅವ್ರ ಬದಲು ಯಾರನ್ನ ತರ್ತಾರೆ, ಯಾವ ತರ ಚೇಂಜಸ್ ಮಾಡ್ತಾರೆ ಈ ಮ್ಯಾಚ್ ನ ಗೆಲ್ಲಕ್ಕೆ ಅಂತ ನೋಡೋಣ. ಯಾಕಂದ್ರೆ ಇದು ತುಂಬಾ ಕಷ್ಟ ಇದೆ ಪಂಜಾಬ್ ಜೊತೆ ಮ್ಯಾಚ್ ಗೆಲ್ಲೋದಂದ್ರೆ. ಪಂಜಾಬ್ ತುಂಬಾ ಸ್ಟ್ರಾಂಗ್ ಇದೆ, ಅವರು ಕಂಟಿನ್ಯೂಸ್ ಮ್ಯಾಚ್ ನ ಗೆಲ್ತಾ ಬರ್ತಾ ಇದ್ದಾರೆ. ಯಾವುದೇ ತರಹದ ಒಂದ್ ಮ್ಯಾಚ್ ಸಹ ಸೋತಿಲ್ಲ ಅವರು. ನೋಡೋಣ ಇವಾಗ ನಮ್ಮ ಮುಂಬೈನ ಪ್ಲೇಯಿಂಗ್ 11 ಹೇಗಿದೆ ಅಂತ. ಪ್ಲೇಯಿಂಗ್ 11 ಅಲ್ಲಿ ಇವಾಗ ಕ್ವಿಂಟನ್ ಡಿಕಾಕ್ ಅವರು ಒಳಗಡೆ ಬಂದಿದ್ದಾರೆ, ಸ್ಯಾಂಟ್ನರ್ ಅವರು ಔಟ್ ಆಗಿದ್ದಾರೆ, ಮತ್ತೆ ಮಯಾಂಕ್ ರಾವತ್ ಇವರು ಡೆಬ್ಯೂಟ್ ಮಾಡಿದ್ದಾರೆ. ಆಕ್ಚುಲಿ ಇವಾಗ ಕ್ವಿಂಟನ್ ಡಿಕಾಕ್, ರಿಕಲ್ಟನ್ ಓಪನ್ ಮಾಡಿದ್ರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ರುತರ್ಫರ್ಡ್, ನಮನ್ದೀಪ್, ಮಯಾಂಕ್ ರಾವತ್, ಶಾರ್ದುಲ್ ಠಾಕೂರ್, ದೀಪಕ್ ಚಹರ್, ಜಸ್ಪ್ರೀತ್ ಬುಮ್ರಾ. ಈ ತರ ಮುಂಬೈನ ಪ್ಲೇಯಿಂಗ್ 11 ಇದೆ. ಇವಾಗ ಪಂಜಾಬ್ನ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋಣ. ಸಿಮ್ರನ್ ಸಿಂಗ್, ಪ್ರಿಯನ್ ಶಾರ್ಯ ಓಪನರ್ ಮಾಡಿದ್ರೆ, ಪಾಂಡ್ಲಿ, ಶ್ರೇಯಸ್ ಅಯ್ಯರ್, ಶಶಾಂಕ್ ಸಿಂಗ್, ಸ್ಟೋನಿಸ್, ಮಾರ್ಕೋ ಜಾನ್ಸನ್, ಬ್ರಾಟ್ಲೆಟ್, ವಿಜಯ್ ಕುಮಾರ್ ವೈಶಾಖ್, ಹರ್ಷದೀಪ್ ಸಿಂಗ್, ಚಹಲ್. ಈ ತರ ಪಂಜಾಬ್ನ ಪ್ಲೇಯಿಂಗ್ 11 ಇದೆ. ಇವಾಗ ಮೊದಲು ಬೌಲಿಂಗ್ ಮಾಡಿದಂತಹ ಪಂಜಾಬ್ ಮೊದಲನೇ ಓವರ್ ನ ಹರ್ಷದೀಪ್ ಸಿಂಗ್ ಅವ್ರು ಮಾಡ್ತಾರೆ. ರಿಕಲ್ಟನ್ ಮತ್ತೆ ಡಿಕಾಕ್ ಅವರು ಓಪನ್ ಮಾಡ್ತಾರೆ. ರಿಕಲ್ಟನ್ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾರೆ ಹರ್ಷದೀಪ್ ಸಿಂಗ್ ಅವರ ಬೌಲಿಂಗ್ ಗೆ, ಬ್ಯಾಟಿಂಗ್ ಮಾಡೋಕೆ. ಆದ್ರೆ ಅವರು 8 ಬಾಲ್ಗೆ 2 ರನ್ ಹೊಡೆದು ಕ್ಯಾಚ್ ಕೊಡ್ತಾರೆ. ಹರ್ಷದೀಪ್ ಸಿಂಗ್ ಅವರು ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಜಸ್ಟ್ 2 ಓವರ್ಗೆ 2 ರನ್ ಕೊಟ್ಟು 2 ವಿಕೆಟ್ ತಗೋತಾರೆ. ಅದು ಮೇನ್ 2 ವಿಕೆಟ್ ನ. ಸೂರ್ಯಕುಮಾರ್ ಯಾದವ್ ಅವರು ಬಂದಂತಹ ಮೊದಲನೇ ಬಾಲೆ ಡಕ್ಔಟ್ ಆಗ್ತಾರೆ. ಅವ್ರು ನಮ್ಮ ಇಂಡಿಯನ್ ಕ್ಯಾಪ್ಟನ್ ಅವ್ರಿಗೆ ಯಾವ ತರ ಪ್ರೆಸರ್ ಹ್ಯಾಂಡಲ್ ಮಾಡ್ಬೇಕು ಅಂತ ಸಹ ಗೊತ್ತಿಲ್ಲ. ಅವ್ರು ಬಂದ ಮೊದಲನೇ ಬಾಲೆ ಡಕ್ಔಟ್ ಆಗಿ ಓದೇ ಬಿಟ್ಟ ಅಂತ ಕಡೆಗೆ ಹೋಗ್ತಾರೆ. ಆದ್ರೆ ನಮನ್ದೀಪ್ ಮತ್ತು ಕ್ವಿಂಟನ್ ಡಿಕಾಕ್ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ ಮುಂಬೈಗೆ. ಅವ್ರು ಯಾವುದೇ ತರ ರನ್ ಕಡಿಮೆ ಇದ್ರು ಕೂಡ ನೆಕ್ಸ್ಟ್ ಓವರ್ 10 ಈ ತರ ರನ್ ತಗೊಂಡೋಗಿ ನಮನ್ದೀರ್ ಅವರು 50 ಮಾಡ್ತಾರೆ, ಕ್ವಿಂಟನ್ ಡಿಕಾಕ್ ಅವರು 50 ಮಾಡ್ತಾರೆ. ಒಳ್ಳೆ ಪಾರ್ಟ್ನರ್ಶಿಪ್, 122 ರನ್ಸ್ ಮಾಡ್ತಾರೆ ಪಾರ್ಟ್ನರ್ಶಿಪ್ ಅಲ್ಲಿ. ನಮನ್ದೀರ್ 31 ಬಾಲ್ ಅಲ್ಲಿ 50 ರನ್ ಗಳಿಸಿ ಶಶಾಂಕ್ ಸಿಂಗ್ ಬೌಲಿಂಗ್ ಗೆ ಔಟ್ ಆಗ್ತಾರೆ. 3 6 ಮತ್ತೆ 3 4 ನ ಹೊಡೆದು 50 ರನ್ ಗಳಿಸಿ ಶಶಾಂಕ್ ಸಿಂಗ್ ಅವರಿಗೆ ಔಟ್ ಆಗ್ತಾರೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಕಿಂಗ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ. ಇವರು 14 ಬಾಲ್ ಅಲ್ಲಿ 12 ರನ್ ಗಳಿಸಿ 1 6 ಹೊಡಿತಾರೆ. ಬಟ್ ನೆಕ್ಸ್ಟ್ ಮಾರ್ಕೋ ಜಾನ್ಸನ್ ಬೌಲಿಂಗ್ ಗೆ ಹೊಡೆದಂತಹ ಚೆಂಡು, ಕೊನೆ 6 ಲೈನ್ ಅಲ್ಲಿ ಹೋದಂತಹ ಚೆಂಡನ್ನ ನಮ್ಮ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಅವರು ಒಳ್ಳೆ ಸೇವ್ ಮಾಡಿ ಅದನ್ನ ಕ್ಯಾಚ್ ಗೆ ಕನ್ವರ್ಟ್ ಮಾಡ್ತಾರೆ. ಅದನ್ನ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ನೋಡಿ ತುಂಬಾ ಶಾಕ್ ಆಗ್ತಾರೆ. ಆ ಕ್ಲಿಪ್ ನ ಹಾಕ್ತೀನಿ, ಇವಾಗ ನೋಡೋಣ ಬನ್ನಿ. This is up in the air. Oh, what an effort! What an effort! That is one of the best catches you'd see. Shreyas Iyer, how's that for presence of mind? He wants the applause and he deserves it there. ನೆಕ್ಸ್ಟ್ ರುತರ್ಫರ್ಡ್ ಮತ್ತೆ ತಿಲಕ್ ವರ್ಮಾ ಆತರ ಯಾವುದೇ ತರ ಇಂಪ್ಯಾಕ್ಟ್ ಕೊಡಲ್ಲ ಇವರು. ಇನ್ನ 195 ಗಿಂತ ಜಾಸ್ತಿ ರನ್ ಹೊಡಿಬೋದಾಗಿತ್ತು, ಬಟ್ ಇವರು ಯಾವುದೇ ತರಹ ಇಂಪ್ಯಾಕ್ಟ್ ಕೊಡಲ್ಲ. ಆ ತರ ಕನ್ವರ್ಟ್ ಮಾಡ್ತಾರೆ ಬೌಲಿಂಗ್ ಮೇಲೆ. ಪಂಜಾಬ್ನವರು ಸೂಪರ್ ಸ್ಪೆಲ್ ಮಾಡಿದ್ದಾರೆ. ನಮ್ಮ ಕ್ವಿಂಟನ್ ಡಿಕಾಕ್ ಅವರು ಜಸ್ಟ್ ಇವ್ರನ್ನ 1 crore ಮಾತ್ರ ತಗೊಂಡಿರೋದು. ಒಳ್ಳೆ ಇನ್ನಿಂಗ್ಸ್ ಆಡಿದ್ದಾರೆ. ಇವ್ರ ಕಡೆಯಿಂದ 1 ಸೆಂಚುರಿನೂ ಬರುತ್ತೆ. ಅವರು ಜಸ್ಟ್ 60 ಬಾಲ್ ಅಲ್ಲಿ 112 ರನ್ ಹೊಡೆದು 8 4 7 6 ಅಜಯ ನಾಟ್ ಔಟ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ಮುಂಬೈಲಿ ಮೇನ್ ಪ್ಲೇಯರ್ ಇವರೇ. ಇವಾಗ
ಇವಾಗ ಪಂಜಾಬ್ನ ಬೌಲಿಂಗ್ ಕಡೆ ನೋಡೋದಾದ್ರೆ ಋತುಸಿಪ್ ಸಿಂಗ್ ಅವರು 4 ಓವರ್ಗೆ 22 ರನ್ ಕೊಟ್ಟು 3 ವಿಕೆಟ್ ನ ತಗೋತಾರೆ. ಶಶಾಂಕ್ ಸಿಂಗ್ ಅವರು 2 ಓವರ್ಗೆ 19 ರನ್ ಕೊಟ್ಟು 1 ವಿಕೆಟ್ ನ ತಗೋತಾರೆ. ಮಾರ್ಕೋ ಜಾನ್ಸನ್ ಅವರು 4 ಓವರ್ಗೆ 30 ರನ್ ಕೊಟ್ಟು 1 ವಿಕೆಟ್ ತಗೋತಾರೆ. ಟೋಟಲ್ ಟಾರ್ಗೆಟ್ 195ಗೆ 6. ಇದನ್ನ ಪಂಜಾಬ್ನವರು ಯಾವ ತರ ಚೇಸ್ ಮಾಡ್ತಾರೆ, ಯಾವ ತರ ಏನಂತ ನೋಡೋಣ. ಮುಂಬೈನವರು ಕೊಟ್ಟಿರುವ 195 ಟಾರ್ಗೆಟ್ ನ ಈಸಿಯಾಗಿ ಪಂಜಾಬ್ನವರು ವಿನ್ ಆಗ್ತಾರೆ. ಅದ್ ಹೇಗೆ ಅಂದ್ರೆ ಸ್ಟಾರ್ಟಿಂಗ್ ಓಪನರ್ ಆಗಿ ಇನ್ನಿಂಗ್ಸ್ ಪಂಜಾಬ್ ಬ್ಯಾಟಿಂಗ್ ನೋಡೋದಾದ್ರೆ ಓಪನರ್ ಆಗಿ ಪ್ರಿಯನ್ ಶಾರೆ ಮತ್ತೆ ಸಿಮ್ರನ್ ಸಿಂಗ್ ಓಪನ್ ಮಾಡ್ತಾರೆ. ಪ್ರಿಯನ್ ಶಾರೆ ಮತ್ತೆ ಸಿಮ್ರನ್ ಸಿಂಗ್ ಅವರು ಓಪನಿಂಗ್ ಮಾಡ್ತಾರೆ. ಪ್ರಿಯನ್ ಶಾರೆ ಅವರು ಒಳ್ಳೆ ನಾಲ್ಕನ ಕೊಟ್ಟು ಸಖತ್ತಾಗಿ ಆಡ್ತಾರೆ. ಅವರು 9 ಬಾಲ್ಗೆ 15 ರನ್ ಹೊಡೆದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಗಜನ್ಫರ್ ಅವರು ಮಾಡಿದಂತಹ ಬೌಲಿಂಗ್ಗೆ ದೀಪಕ್ ಚಹಾರ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ನೆಕ್ಸ್ಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟು 12 ಬಾಲ್ಗೆ 17 ರನ್ ಹೊಡೆದು 2 6 1 4 ಹೊಡೆದು ಅವರು ಗಜನ್ಫರ್ಗೆ ಔಟ್ ಆಗ್ತಾರೆ. ನೆಕ್ಸ್ಟ್ ಕ್ಯಾಪ್ಟನ್ ಅಯ್ಯರ್ ಮತ್ತೆ ಸಿಮ್ರನ್ ಸಿಂಗ್ ಅವರು ಒಳ್ಳೆ ನಾಲ್ಕನ ಆಡ್ತಾರೆ. ಹಾರ್ದಿಕ್ ಪಾಂಡೆ ಮಾಡಿದಂತಹ 3ನೇ ಓವರ್ನಲ್ಲಿ ಸಿಮ್ರನ್ ಸಿಂಗ್ ಅವರ ಕ್ಯಾಚ್ ಎತ್ಸಿದ್ರು. ಬಟ್ ಬೂಮ್ರಾ ಅವರು ಅದನ್ನ ಮಿಸ್ ಮಾಡಿದ್ರು. ಆ ಮಿಸ್ ಮಾಡಿರೋ ಕ್ಯಾಚ್ ಇಂದಾನೆ ಈ ಮ್ಯಾಚ್ ಸೋತಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಅವರು 39 ಬಾಲಲ್ಲಿ 80 ರನ್ ಹೊಡೆದು 11 4 2 6 ಆದ್ರೆ ಶ್ರೇಯಸ್ ಅಯ್ಯರ್ ಇಂದ ಒಳ್ಳೆ ನಾಕ್ ಬಂದಿದೆ. ಒಳ್ಳೆ ಕ್ಯಾಪ್ಟನ್ಸಿ ನಾಕ್ ಮುಂಬೈ ಅವರಿಗೆ ಧ್ವಂಸ ಮಾಡಿದ್ದಾರೆ. ಇದು ಅವರ ಹ್ಯಾಟ್ರಿಕ್ 50 ಕಂಟಿನ್ಯೂಸ್ 3ನೇ ಮ್ಯಾಚ್ 50 ಹೊಡೆದಿದ್ದಾರೆ. ಒಳ್ಳೆ ಬೆಸ್ಟ್ ಕ್ಯಾಚ್ ಕೂಡ ಅವರೇ ತಗೊಂಡಿದ್ದು. ಒಳ್ಳೆ ನಾಕ್ ಕೂಡ ಆಡಿದ್ದಾರೆ. 35 ಬಾಲಲ್ಲಿ 62 ರನ್ ಹೊಡೆದು 4 6 5 4 ಶಾರ್ದುಲ್ ಠಾಕೂರ್ ಅವರಿಗೆ ನಮನ್ ದೀರ್ ಕ್ಯಾಚ್ ಕೊಟ್ಟು ಔಟ್ ಆಗಿ ಹೋಗ್ತಾರೆ. ನೆಕ್ಸ್ಟ್ ಮಾರ್ಕರ್ ಸ್ಟೋನಿಸ್ ಅವರು ಬಂದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಈ ತರ ಪಂಜಾಬ್ ಅವರು ಎಲ್ಲರೂ ಈಸಿಯಾಗಿ ವಿನ್ ಆಗ್ತಾ ಹೋಗ್ತಾರೆ. ಅವರು ಸೋಲನ್ನೇ ಕಾಣದ ಟೀಮ್ ಆಗಿದೆ. ಇವಾಗ ಒಂದು ಕೂಡ ಸೋತಿಲ್ಲ. ಒಳ್ಳೆ ಕ್ಯಾಪ್ಟನ್ಸಿ ಶ್ರೇಯಸ್ ಅಯ್ಯರಿಂದ. ಈ ತರದವ್ರಿಗೆ ನಮ್ಮ ಇಂಡಿಯನ್ ಟೀಮ್ಗೆ ಚಾನ್ಸ್ ಸಿಗ್ತಾ ಇಲ್ಲ. ಮುಂಬೈ ಬೌಲಿಂಗ್ ನೋಡೋದಾದ್ರೆ ಜಸ್ಪ್ರೀತ್ ಬುಮ್ರಾ ಅವರು 4 ಓವರ್ಗೆ 41 ರನ್ ಕೊಟ್ಟಿದ್ದಾರೆ. ಇವರು 1 ವಿಕೆಟ್ ಕೂಡ ಇನ್ನ ತೆಗ್ದಿಲ್ಲ. ಗಜನ್ಫರ್ ಅವರು ಇಂಪ್ಯಾಕ್ಟ್ ಮಾಡಿ 4 ಓವರ್ಗೆ 31 ರನ್ ಕೊಟ್ಟು 2 ವಿಕೆಟ್ ತಗೊಂಡಿದ್ದಾರೆ. ಶಾರ್ದುಲ್ ಠಾಕೂರ್ ಅವರು 3 ಓವರ್ಗೆ 42 ರನ್ ಹೊಡೆದು 1 ವಿಕೆಟ್ ತಗೊಂಡಿದ್ದಾರೆ.